ಯಾಕೆ ಅಂದರೆ ಅರ್ಜುನ್ ಸರ್ ಅವರ ಸಾಕಷ್ಟು ಮ್ಯೂಸಿಕಲ್ ಕಾನ್ಸರ್ಟ್ಸ್ ನಾನು ಹೋಸ್ಟ್ ಮಾಡ್ತೀನಿ. ಅಂಥ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ಕೆಲಸಗಳು ಮಾಡೋದು, ಒಂದಷ್ಟು ಯಾವಾಗಲೂ ಈ ಸಿನಿಮಾದ ಬಗ್ಗೆ ಯೋಚನೆ ಮಾಡೋದನ್ನು ಗಮನಿಸ್ತಾ ಇದ್ವಿ ನಾವು ಇಡೀ ತಂಡನೇ ಮ್ಯೂಸಿಕಲ್ ಟೀಮ್. ಆಗ ಸರ್ ಮಾತಾಡುವಾಗ ನಾನು ಕೇಳಿ, ಸರ್ ಏನು ಮಾಡ್ತಾ ಇದ್ದೀರಾ, ಈ ಆ್ಯನಿಮೇಟೆಡ್ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಪ್ರೀ ವಿಜುವಲ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ ಅನುಪಮ ಅಂತ. ಅಂದರೆ ನಾವು ಹಾಲಿವುಡ್ ಸಿನಿಮಾಗಳಲ್ಲಿ, ಬೇರೆ ಭಾಷೆ ಸಿನಿಮಾಗಳಲ್ಲಿ ಪ್ರೀ ವಿಜುವಲ್ಸ್ ನೋಡಿರ್ತೀವಿ. ಅಂದರೆ ಈಗ ಒಂದು ಜುರಾಸಿಕ್ ಪಾರ್ಕ್ ಆಗಿರುವಾಗ, ಅವತಾರ ಆಗಿರುವಾಗ, ಅದಿಲ್ಲದೆ ಬಹುಶಃ ಅವ್ರಿಗೆ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಲ್ಲಿ ಬೇಕೇ ಬೇಕು ಒಂದು 70-75% ಪ್ರೀ ವಿಜುವಲ್ಸ್ ರೆಡಿ ಮಾಡ್ಕೋತಾರೆ. ಆದರೆ ಸರ್, ನೀವು ಟಾಕಿ ಇರುವಂತಹ ಜಾಗದಲ್ಲೂ ಕೂಡ 100% ಪ್ರೀ ವಿಜುವಲ್ಸ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮ್ಯೂಸಿಕ್ ಮಾಡಿ, ಡಬ್ಬಿಂಗ್ ಮಾಡಿ, DTS ಮಾಡಿ, ಥಿಯೇಟರ್ನಲ್ಲಿ ಅದನ್ನು ತೋರಿಸಿರುವಂತಹ, ಬಹುಶಃ ನನ್ನ ರಿಸರ್ಚ್ ಪ್ರಕಾರ ಎಲ್ಲ ಕಡೆ ನೋಡಿದ್ರು ಈ ವ್ಯಕ್ತಿನೇ ಫಸ್ಟ್ ವ್ಯಕ್ತಿ ಅಂತ ಅನಿಸುತ್ತೆ. ನಮ್ಮ ಕನ್ನಡದ ಪ್ರತಿಭೆ, ನಮ್ಮ ಕನ್ನಡದ ಹೆಮ್ಮೆಯ ಮ್ಯಾಜಿಕಲ್ ಕಂಪೋಸರ್ ಇಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಅವರ ಪ್ರಿಪ್ರೇಷನ್ಗೆ, ಅವರ ಪ್ಯಾಷನ್ಗೆ ಒಂದು ದೊಡ್ಡ ಚಪ್ಪಾಳೆ. ಆ್ಯಂಡ್ ಇದೊಂದು ದೊಡ್ಡ ವಿಷಯ ಖಂಡಿತವಾಗ್ಲೂ ಹೌದು, ಯಾಕಂದರೆ ಈ ಪ್ರಯತ್ನ ಆಗಿರೋದು ನಮ್ಮ ಕನ್ನಡ ನಾಡಿನಲ್ಲಿ, ನಮ್ಮ ಕನ್ನಡದ ನಿರ್ದೇಶಕರ ಕೈಲಿ. ಸರ್, ವಿ ಆರ್ ಸೋ ಪ್ರೌಡ್ ಆಫ್ ಯು. ಈ ಪ್ರಿಪ್ರೇಷನ್ ಇಷ್ಟರ ಮಟ್ಟಿಗೆ ಹೇಗಾಯಿತು, ಏನಾಯಿತು, ಅದೆಲ್ಲ ನಿಮ್ಮ ಬಾಯಲ್ಲೇ ಕೇಳ್ತೀವಿ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನೆನೆಸ್ಕೊತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆಯೆಲ್ಲ ಡಬ್ಬ ಡಬ್ಬ ಅಂತ ಹೊಡಿತಾ ಇದೆ. ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು 2-3 ದಿನದಿಂದ ನಮಗೆ ನಿದ್ದೆನೂ ಬರ್ತಾ ಇರಲಿಲ್ಲ. ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಲ್ಲ. ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು, ಎರಡನೇ ಮಾತೇ ಇಲ್ಲ. ಇಲ್ಲಾಂದರೆ ನಾನು ನೀವು ಹೇಳಿದ್ದು ಯಾವ ಪ್ರಿಪ್ರೇಷನ್ನು ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಣ್ಣ ನೀನು ಮಾಡುವಂದಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ. ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು, ಅದನ್ನು ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು. ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್. ಯಾಕಂದರೆ ಅವ್ರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖನೂ ನೋಡಿಲ್ಲ. ಆ ವ್ಯಕ್ತಿ ನನಗೆ ಹೆಂಗೆ ಹೇಳ್ಬೋದು, ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ, ಇವತ್ತು ನೀವು ಹೇಳಿದ್ರೆ 4 ಸ್ತಂಭ ಅಂತ, ಆ 4ನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್. ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ. ಇವತ್ತವ್ರಿಗೆ ಒಂದು ಪೈಸಾಗಿಲ್ಲ ಅಂತ ಹೇಳಿಲ್ಲ. ಆ ಸಪೋರ್ಟಿಂದನೇ ನಮಗೆ ಈ ವಿಷುವಲ್ಸ್ ತರೋಕ್ಕಾಗಿದೆ. ಅಲ್ಲಿಂದ ನಾನು ಉಪ್ಪಿ ಸರ್ ಹತ್ರ ಹೋದೆ. ಉಪ್ಪಿ ಸರು ಅವ್ರು ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ನನಗೆ ಅವ್ರದ್ದು ಎಲ್ಲ ಸಿನಿಮಾ 25 ಸತಿ 30 ಸತಿ ನೋಡಿದ್ದು ಬರೀ ಅದೇ ನೆನಪು ಬರ್ತಾಯಿದೆ ನನಗೆ. ಅವ್ರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ, ಮಾಡೋಣ ಗುರುವೆ ಅಂದ್ರಲ್ಲ, ಅದೊಂದು ದೊಡ್ಡ ಆಶೀರ್ವಾದ ಆಗೋಯ್ತು. ಅಲ್ಲಿಂದ ರಾಜ್ ಸರು ಅವ್ರನ್ನ, ರಾಜ್ ಬಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೋಸೆಸ್ ಒಪ್ಸೋದು ತುಂಬ ಕಷ್ಟ. ಒಪ್ಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆ್ಯಕ್ಟ್ರು ಅವ್ರು ಸೆಟ್ ಮೇಲೆ ಬಂದರೆ ಅವ್ರು ಎಲ್ಲರನ್ನೂ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ. ಸೊ ಅವ್ರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಅಲ್ಲೊಂದು ದೊಡ್ಡ ಧೈರ್ಯ ಬಂತು. ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕತೆಗಳು ಒಪ್ಕೊಳ್ಳೋದೇ ಇಲ್ಲ. ಅವ್ರು ಒಪ್ಕೊಂಡ್ರು, ಇದೆಲ್ಲ ಸೇರಿ ಆಯಿತು. ನನಗೆ ಇಷ್ಟ ಈಗ ಮಾತಾಡೋಕ್ಕಾಗ್ತಾಯಿಲ್ಲ, ಆಮೇಲೆ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಆ್ಯಂಡ್ ಸತ್ಯ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಯೂಟಿಫುಲ್ ವಿಜುವಲ್ಸ್ ಆ್ಯಂಡ್ ಸಪೋರ್ಟ್ ವಾಟ್ ಯು ಗೇವ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮಾತಾಡಿದೆ ಅಣ್ಣ ರಾಜ್ ಬಿ ಶೆಟ್ಟಿ ಅವ್ರ. ನಾನು ಆಗಲೇ ಹೇಳ್ದಂಗೆ ಸರ್, ನಿಮ್ಮ ಹಾಡುಗಳು 45 ಸೆಕೆಂಡ್ಸಲ್ಲಿ ಆ ಹಾಡು ನಮ್ಮ ಹಾರ್ಟಿಗೆ ಟಚ್ ಆಗಿ ನಮ್ಮ ಫೇವ್ರೆಟ್ ಸಾಂಗ್ ಆಗಿದ್ದಾಗಿರುತ್ತೆ. ಸೊ ಈ 45 ಸಿನಿಮಾ ಕೂಡ ಅಷ್ಟೇ ಹೃದಯಕ್ಕೆ ಹತ್ತಿರ ಆಗಲಿ, ಪ್ರೇಕ್ಷಕರಿಗೆ ಇಷ್ಟ ಆಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ರಾಜ್ ಬಿ ಶೆಟ್ಟಿ ಸರ್ ಅವ್ರ ಬಗ್ಗೆ ಹೇಳೋದಾದರೆ, ಆಗಲೇ ಹೇಳಿದ್ವಿ ಸೋಲ್ ಆತ್ಮಕಾರಕನಾಗಿ ಯೋಚನೆ ಮಾಡ್ತಾರೆ ಅಂತ. ಅದು ಒಂದು ಕಡೆ ಆದರೆ ಅವರ ಸ್ಕ್ರಿಪ್ಟ್ಗಳು, ಅವ್ರ ಸಿನಿಮಾಗಳು ನೋಡಿದಾಗ ಹಿ ಸೀಮ್ಸ್ ಟು ಅ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್. ಯಾವಾಗಲೂ ಅವ್ರ ಮಾತುಗಳಾಗಲಿ, ಅವ್ರ ನಡವಳಿಕೆ ಆಗಲಿ. ಅದ್ರ ಜೊತೆಗೆ ಅರ್ಜುನ್ ಸರ್ ಹೇಳಿರೋ ಹಾಗೆ ಅವ್ರ ಕತೆನ ಒಪ್ಸೋದು ತುಂಬ ಕಷ್ಟ ಅಂತ ಹೇಳಿದ್ರು ಸರ್. ತುಂಬ ಚೂಸಿ ಆಗಿರೋ ಕಾರಣ ಕತೆ ಒಪ್ಪಲ್ಲ, ಆಮೇಲೆ ಈಸಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಒಂದು ತಿಳ್ಕೊಬೇಕು ಅನ್ನೋ ಆಸೆ ಇದೆ ನನಗೆ, ಪರ್ಸ್ನಲ್ ಆಸೆ. ಅದ್ರ ಜೊತೆಗೆ ನಮಗೆ ಹೆಮ್ಮೆ ಆಗುವಂಥ ವಿಷಯ ಏನು ಅಂದರೆ, ರಾಜ್ ಬಿ ಶೆಟ್ಟಿ ಸರ್ ಕನ್ನಡದಲ್ಲಿ ಅದ್ಭುತವಾದ ಸಿನಿಮಾಗಳನ್ನು ಮಾಡಿರೋದು ನಾವು ನೋಡಿದ್ದೀವಿ, ಮೆಚ್ಕೊಂಡಿದ್ದೀವಿ. ಈಗ ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಮಿಳ್ ಸಿನಿಮಾ ಡಿಸ್ಕಷನಲ್ಲಿದೆ ಅಂತ ಕೇಳಿದ್ದೀನಿ, ತೆಲುಗುಯಿಂದ ಆಫರ್ ಇದೆ ಅಂತ ಕೇಳಿದ್ದೀನಿ, ಹಿಂದಿ ಸಿನಿಮಾದಲ್ಲಿ ನಟಿಸ್ತಿದ್ದೀರಾ ಅಂತ ಕೇಳಿದ್ದೀನಿ. ನೀವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಿರೋದು ಅಷ್ಟೇ ಅಲ್ಲ ಸರ್, ಪ್ಯಾನ್ ಇಂಡಿಯಾ ಆ್ಯಕ್ಟರ್ ಆಗಿಬಿಟ್ಟಿದ್ದೀರಿ. ನಮ್ಮ ಕನ್ನಡಿಗರು ಈ ಮಟ್ಟಕ್ಕೆ ಸಿನಿಮಾಗಳನ್ನು ಮಾಡ್ತಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್.
ನಮಸ್ಕಾರ ಎಲ್ರಿಗೂ. ಜಾಸ್ತಿ ಹೊಗಳಿದಾಗ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನನಗೆ. ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದರೆ ಈ ಸಿನಿಮಾದಲ್ಲಿ ಇಲ್ಲ ಇಬ್ಬರೇ ಸೂಪರ್ ಸ್ಟಾರ್ ಇರೋದು. ನಾನು ಆ್ಯಕ್ಟರ್ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋವಂಥ ಕೆಲಸಗಳೇನು ಅಣ್ಣ ಸುಮ್ಮನೆ ಇರಿ ಅಣ್ಣ ಅವ್ರು ಮಾಡಿರೋವಂಥ ಕೆಲಸಗಳು, ಅವರು ಕೊಟ್ಟಂಥ ಸಿನಿಮಾಗಳು, ನಾನು ಮೊನ್ನೆ ಬಂದವನು. ನಂದಿನ್ನೂ 10 ವರ್ಷ ತುಂಬಿಲ್ಲ, 6-7 ವರ್ಷ ಆಗಿರೋದು. ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ 3ನೇ ಸೂಪರ್ ಸ್ಟಾರ್ ಅಲ್ಲ, ಇಬ್ಬರು ಸೂಪರ್ ಸ್ಟಾರು, ನಾನೊಬ್ಬ ನಟ ಅಷ್ಟೇ. ಅಂದರೆ ಅದರಲ್ಲಿ ಯಾವುದೇ ಇದಿಲ್ಲ. ನನಗೆ ಅಲ್ಲಿ ಪ್ರತಿ ಸತಿ ಹೇಳಿದಾಗ ನಂಗೆ ಒಂಥರ ನಾಚಿಕೆ ಆಗೋದು, ಒಂಥರ ನಿಜ ತಮಾಷೆ ಅಲ್ಲ, ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ. ಯಾಕಂದರೆ ನಾನು ಶಿವಣ್ಣ ಮತ್ತು ಉಪ್ಪಿ ಸರ್ ಇಬ್ಬರ ಹತ್ರನೂ ಹೇಳಿದೆ, ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರ್ಬೇಕಾದ್ರೆ ವಿಸಿಲ್ ಹೊಡೆಯೋದು, ಇದು ನನ್ನ ಭಾಗ್ಯ. ಆ್ಯಂಡ್ ಇನ್ನೊಂದು ಆ್ಯಕ್ಚುಲಿ ಒಪ್ಸೋದಕ್ಕೆ ಕಷ್ಟ. ಯಾಕೆಂದರೆ ನಾನು ಯಾವಾಗಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ, ನನಗೆ ಬರಿಬೇಕು, ನಾನು ಡೈರೆಕ್ಟ್ ಮಾಡಬೇಕು ಅಂತ. ಆ್ಯಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗಲೂ ಯೋಚನೆ ಮಾಡೋದು, ಇದು ಆ್ಯಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನಿಂದ ಎಷ್ಟು ದೂರ ಹೋಗ್ತೀನಿ ಅಂತ. ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವರನ್ನ ಎಲ್ಲ ರೀತಿಯಲ್ಲೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸರ್ ಯಾರಾದರೂ ಚೆನ್ನಾಗಿರೋ ಹುಡುಗನ ಹಾಕ್ಕೊಳ್ಳಿ ಅಂತ. ಆದರೆ ಇವತ್ತು ಅವ್ರು ನನ್ನನ್ನು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಆ್ಯಂಡ್ ಅದನ್ನು ನಮ್ಮವ್ರು ನೋಡಬೇಕು, ಜೊತೆಗೆ ಹೊರಗಿನವರು ನೋಡಬೇಕು, ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳಬೇಕು ಅನ್ನೋವಂಥ ಸಿನಿಮಾಗಳನ್ನು ನೋಡಬೇಕು ಅಂತ ಬಹಳ ಆಸೆಯಲ್ಲಿರುವಂಥ ಒಬ್ಬ ಪ್ರೇಕ್ಷಕ ನಾನು. ಆ್ಯಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿಗೆ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ, ಸರ್ ನೆಕ್ಸ್ಟ್ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ತೆ ಸರಿ ಇರಲ್ಲ, ಕನ್ನಡದಲ್ಲೇ ಮಾಡಬೇಕು ಅಂತ. ಅದು ಯಾಕೆ ಹೇಳಿದೆ ಅಂದರೆ, ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದ್ದೀನಿ. ಅಂದರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಏನಂದರೆ, ಒಂದು ಸಿನಿಮಾದಲ್ಲಿ 60 ಪಾತ್ರ ಇದ್ದರೆ ಆ 60 ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನು ಫೈನಲ್ ಮಾಡಿ ಅದಕ್ಕೆ DTS ಮಾಡಿ ಬೇರೆಯವರು ತೋರಿಸುವಂಥ ಒಬ್ಬ ಹುಚ್ಚ ಭೂಮಿ ಮೇಲಿದ್ರೆ ಅದು ಅರ್ಜುನ್ ಜನ್ಯ ಮಾತ್ರ. ಯಾಕಂದರೆ ಯಾರಿಗೂ ಸಾಧ್ಯ ಇಲ್ಲ ಸರ್, ಇಂಪಾಸಿಬಲ್. ಒಂದು ಪಾತ್ರಕ್ಕೆ ನಾವು ಡಬ್ ಮಾಡಿದ್ರೊಳಗೆ ಸುಸ್ತಾಗೋಗಿರ್ತೀವಿ. ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದು 1-2 ಸೀನ್ ಬಿಟ್ಟಿದ್ರೆ ಯಾಕಂದರೆ ಜಾಸ್ತಿ ಕಿರ್ಚಿದೆ ನಾನು ಅದಕ್ಕೋಸ್ಕರ. ಬಟ್ ಎಲ್ಲ ಸೀನ್ಗಳ ಎಲ್ಲ ಪಾತ್ರಗಳು ಯಾವ ಥರ ಮಾತಾಡಬೇಕು, ಯಾವ ಟೋನಲ್ಲಿ ಇರಬೇಕು, ಇಷ್ಟು ಹುಚ್ಚು ನಾನು ನೋಡಲೇ ಇಲ್ಲ. ಜೊತೆಗೆ ಈ ಸಿನಿಮಾ ಆಗ್ತಾ ಇರಬೇಕಾದ್ರೆ ಆಗ್ತಾ ನನಗೆ ಭಯ ಆಗೋಕ್ಕೆ ಶುರು ಆಯಿತು. ಇದು ಚೆನ್ನಾಗಿ ಆಗ್ತಾ ಇದೆ ಗುರು, ಏನಾದರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ. ಆಮೇಲೆ ಇನ್ನೊಂದು ಲೇಯರ್ ಆ್ಯಡ್ ಆಯಿತು, ಅದು ಇನ್ನೂ ಚೆನ್ನಾಗಾಯಿತು. ಆಗ ಲಾಸ್ಟಿಗೆ ಹೇಳಿದೆ, ಸರ್ VFXಗೆ ತುಂಬ ಟೈಮ್ ಬೇಕು, ಆಯ್ತು ಸರ್ ಮಾಡೋಣ ಅಂತ. ಸಿನಿಮಾ ಹೋದ ವರ್ಷ ಮುಗ್ದಿದೆ, ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ. ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನು ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲೋದು ಅಂದರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತು ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು. ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಅವ್ರು ಯಾಕೆ ಇಬ್ಬರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ. ಈ ಸಿನಿಮಾ ಆ್ಯಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ನನಗೆ ಯಾವತ್ತೂ ಅನಿಸಿಲ್ಲ. ಅವ್ರು ಯಾವತ್ತೂ ಕೂಡ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನು ಒಬ್ಬ ನಟನ ಮೇಲೆ ಹಾಕಲ್ಲ. ಯಾಕಂದ್ರೆ ನಮಗೆ ಹೆದರಿಕೆ ಇರುತ್ತೆ. ನಾನು ಶಿವಣ್ಣನ ಮುಂದೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನಾನು ಉಪ್ಪಿ ಸರ್ ಮುಂದೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದನ್ನೂ ಮಾಡದೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು, ಕಲಾವಿದರು ಎಲ್ಲರೂ ಇವರೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನನ್ನ ಸಹಿಸ್ಕೊಂಡಿದ್ದಕ್ಕೆ ಆ್ಯಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ 45 ನಾನು ಅಂದ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ. ತುಂಬ ಕಷ್ಟಪಟ್ಟ ತಂಡ ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ. ಥ್ಯಾಂಕ್ ಯು.